ಸ್ವಾಮಿ ಶರಣಂ. ಪಂದಳದ ಕಂದ ಸ್ವಾಮಿ ಅಯ್ಯಪ್ಪ ನಮ್ಮ ಮುದ್ದು ಮಣಿಕಂಠ. ಮಕ್ಕಳೇ ದೇವರು, ಮಕ್ಕಳಲ್ಲಿನ ಮುಗ್ಧತೆಯೇ ದೇವರು. ಏನಪ್ಪ ಮಣಿಕಂಠ ಅಂತಾರೆ, ಮಕ್ಕಳು ಅಂತಾರೆ, ಮುಗ್ಧತೆ ಅಂತಾರೆ, ದೇವರು ಅಂತಾರೆ ಅಂತ ಅಚ್ಚರಿ ಪಡ್ತಾ ಇದ್ದೀರಾ? ಕಳೆದ ದಿನ ಅಂದರೆ ಓಣಂ ಹಬ್ಬದ ದಿನದಂದು ನಾವು ಆ ಸ್ವಾಮಿ ಅಯ್ಯಪ್ಪನ ಭಕ್ತಿಗೀತೆಗಳು ಹಾಗೂ ಇನ್ನಿತರ ದೇವರ ಭಕ್ತಿ ಗಾನಾಮೃತಗಳನ್ನು ಎಲ್ಲರೂ ಕೂಡ ಜಾತಿ ಮತಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವಯೋಮಾನವಿಲ್ಲದೆ ಆ ಒಂದು ಗಾನಾಮೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗಿಷ್ಟವಾದ ಆ ಭಗವಂತನ ಗೀತೆಯನ್ನು ಹಾಡಿ ತಾವು ವಿಡಿಯೋ ಮೂಲಕ ಕಳಿಸಿದರೆ ಆ ಭಗವಂತನ ಪ್ರೇರೇಪಣೆಯಂತೆ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ ಎಂಬ ವಿಚಾರವನ್ನು ನಾವು ಅಲ್ಲಿ ಪ್ರಸ್ತಾಪ ಪಡಿಸಿದ್ದೆವು. ಆ ವಿಚಾರಕ್ಕೂ ಮಕ್ಕಳಿಗೂ ಮುಗ್ಧತೆಗೂ ದೇವರಿಗೂ ಏನು ಸಂಬಂಧ ಎಂದರೆ, ನಮ್ಮ ಮನೆಗಳಲ್ಲಿ ಯಾವ ರೀತಿ ಸಂಸ್ಕಾರ ಇರುತ್ತೆ ಆ ಸಂಸ್ಕಾರದಂತೆಯೇ ಮಕ್ಕಳು ಬೆಳೆಯುತ್ತಾರೆ. ತಾವೆಲ್ಲ ಕೇಳಿರಬಹುದು, ಎರಡು ಗಿಣಿಗಳು ಒಂದು ಕಟುಕನ ಬಳಿ ಬೆಳೆಯುತ್ತೆ, ಒಂದು ಋಷಿಗಳ ಆಶ್ರಮದಲ್ಲಿ ಬೆಳೆಯುತ್ತೆ. ಆ ಕಟುಕನ ಬಳಿ ಬೆಳೆದಂಥ ಆ ಗಿಣಿಮರಿಯು ಬಂದವರನ್ನು ಹಿಡಿದು ಕೊಲ್ಲು ಎಂಬಂತೆ ಉಚ್ಚರಿಸ್ತಾ ಇತ್ತು. ಅದೇ ರೀತಿ ಆಶ್ರಮದಲ್ಲಿ ಬೆಳೆದಂಥ ಗಿಣಿ ಆ ಒಂದು ಬಂದವರಿಗೆ ಬನ್ನಿ, ಕುಳಿತುಕೊಳ್ಳಿ, ಸುಧಾರಿಸಿಕೊಳ್ಳಿ, ದಣಿವಾಗಿದೆಯೇ ಎಂದು ಸವಿನಯವಾಗಿ ಸಂಸ್ಕಾರವಾಗಿ ಮಾತನಾಡುತ್ತಿತ್ತು. ಇದರಲ್ಲಿ ಅರ್ಥ ನಮಗೇನು ಅಂದರೆ, ನಮ್ಮ ಮನೆಯ ಮಕ್ಕಳು ಯಾವ ರೀತಿ ಬೆಳೆಯಬೇಕು ಅಂದರೆ, ನಮ್ಮ ಮನೆಯ ವಾತಾವರಣ ಯಾವ ರೀತಿ ಇರುತ್ತೋ ಆ ರೀತಿ ಬೆಳೆಯುತ್ತೆ. ಅದೇ ರೀತಿ ಸುಸಂಸ್ಕಾರ ಕುಟುಂಬದಲ್ಲಿ ಬೆಳೆದಂತಹ ಪುಟ್ಟ ಕಂದ ಅಂದರೆ ಸರಿಸುಮಾರು 3 ವರ್ಷದ ಕಂದ, ತೊದಲು ನುಡಿಗಳನ್ನಾಡುವ ಕಂದ ಯಾವ ರೀತಿ ಆ ಒಂದು ದೈವಿಕ ಗೀತೆಗಳನ್ನು, ಶ್ಲೋಕಗಳನ್ನು, ಅದರಲ್ಲೂ ವಿಶೇಷವಾಗಿ ಆ ಸ್ವಾಮಿ ಅಯ್ಯಪ್ಪನ ಭಕ್ತಿ ಗಾನಾಮೃತವನ್ನು ಹಾಡಿದ್ದಾನೆ. ಆ ಕಂದ ಸಾಕ್ಷಾತ್ ಮಣಿಕಂಠನ ವರಪ್ರಸಾದವೇ ಆರವ್ ಶಾಸ್ತ್ರ. ಬೆಂಗಳೂರಿನ ಶ್ರೀಯುತ ರಾಕೇಶ್ ಮತ್ತು ಲಾವಣ್ಯ ದಂಪತಿಗಳ ಮುದ್ದಿನ ಕಂದ ಈಗಾಗಲೇ 2 ವರ್ಷ ಶಬರಿಮಲೆ ಯಾತ್ರೆಯನ್ನು ಮಾಡಿ ಆ ಭಗವಂತನ ಶ್ಲೋಕಗಳನ್ನಷ್ಟೇ ಅಲ್ಲದೆ ಆ ಗಣಪತಿಯ ಶ್ಲೋಕ ಮತ್ತು ತನಗೆ ಬಲು ಇಷ್ಟವಾದ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ಮಹಾಭಾವು ಶಾಸ್ತ್ರೇ ತುಭ್ಯಂ ಎಂಬ ಆ ಸ್ವಾಮಿಯ ಶ್ಲೋಕವನ್ನು ಎಷ್ಟು ಮುದ್ದಾಗಿ ಆಡಿದ್ದಾನೆ ಆ ಕಂದ. ಈ ಕಂದನಿಗೆ 100 ಆಯಸ್ಸನ್ನು ಆ ಭಗವಂತ ಕರುಣಿಸಲಿ. ಮತ್ತು ಈ ಕಂದ ಮಣಿಕಂಠನ ವರಪ್ರಸಾದವೇ ಏಕೆ ಎಂಬ ಒಂದು ಪ್ರಶ್ನೆಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಅವರ ಪೋಷಕರೆಂದರೆ ತಿಳಿಸ್ತೇವೆ. ಈಗ ಒಂದೊಂದಾಗಿ ಆ ಮುದ್ದು ಕಂದನ ತೊದಲು ನುಡಿಯ ಆ ಸ್ವಾಮಿ ಅಯ್ಯಪ್ಪನ ಹಾಗೂ ಇನ್ನಿತರ ದೇವರುಗಳ ಶ್ಲೋಕಗಳನ್ನು ಕೇಳೋಣ ಬನ್ನಿ. ಇದು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಸಂಸ್ಕಾರ ಎಂದರೇನು, ಆ ಸಂಸ್ಕಾರದ ಒಂದು ಬೆಳವಣಿಗೆ ಯಾವ ರೀತಿ ಕುಟುಂಬದಿಂದ ಬರುತ್ತೆ ಎಂಬುದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇಂತಹ ಮುದ್ದಾದ ಮಗುವನ್ನು ಪಡೆದಂತಹ ಶ್ರೀಯುತ ರಾಕೇಶ್ ಹಾಗೂ ಲಾವಣ್ಯ ದಂಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಆ ನಮನಗಳನ್ನು ಸಲ್ಲಿಸುತ್ತಾ, ಈ ಮುದ್ದು ಕಂದ ಇನ್ನೂ ನಮಗೆಲ್ಲ ಎಂತಹ ಹಾಡುಗಳನ್ನು ಆಡುವಂಥ ಮಹಾ ಕಲಾವಿದನಾಗಿ, ಮಹಾದೈವಿಕನಾಗಿ ನಮ್ಮ ನಾಡಿಗೆ ಮತ್ತು ನಮ್ಮ ದೇಶಕ್ಕೆ ಹಿರಿಮೆಯನ್ನು ತರಲಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಈಗ ಆ ಮುದ್ದು ಕಂದನ ಒಂದೊಂದು ತುಣುಕುಗಳನ್ನು ನೀವು ನೋಡ್ತಾ ಇದ್ದರೆ ಮತ್ತೆ ನೋಡಲೇಬೇಕು ಅನ್ನಿಸುತ್ತೆ. ಇದು ನಮ್ಮ ಭಕ್ತಿ ಗೀತಗಾನಾಮೃತ ಸರಣಿಯಲ್ಲಿ ಆ ಒಂದು 3ನೇ ಬಹುಮುಖ್ಯವಾದ ಪುಟ್ಟ ಕಂದನ ತೊದಲು ನುಡಿಯ ನಿರ್ಮಲ ಮನಸ್ಸಿನ ಭಕ್ತಿಯ ಗೀತಗಾನಾಮೃತ. ಬನ್ನಿ ಸವಿಯೋಣ. ಸ್ವಾಮಿ ಶರಣಂ. Let's
शास्त्रे तुझे नमो नमो नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै गुरुवे नमः। हैप्पी गुरु पूर्णिमा। गुड मॉर्निंग पेरेंट्स। गुड मॉर्निंग मैम। राम राम जय राम 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 रंजन राम 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 जय राम 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 राम। थैंक यू। दीपम ज्योति परब्रह्म दीपम ज्योति जनार्दन दीपम हरतु मे पापम दीपम मे पापम नमस्ते। रक्ष रक्ष महाबाहु राष्ट्र तुभ्य नमो नमः। भगवान शरणं भगवती शरणं शरणमय्यप्पा। भगवान शरणं भगवती शरणं शरणमय्यप्पा। भगवान ಸ್ವಾಮಿ ಶರಣಂ. ಆಸ್ತಿಕ ಮಹಾಶಯರೇ, ಈ ಪುಟ್ಟ ಕಂದನ ಈ ಶ್ಲೋಕಗಳನ್ನು, ಈ ಭಕ್ತಿ ಗೀತೆಗಳ ಆ ತುಣುಕುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಮೈಮನವೆಲ್ಲ ಮರೆತು ನಾವು ಕೂಡ ಆ ಭಗವಂತನ ಗೀತೆಯನ್ನು ನಾವು ಆಡುವುದಷ್ಟೇ ಅಲ್ಲದೆ ನಾಸ್ತಿಕರು ಕೂಡ ಆ ಭಗವಂತನತ್ತ ಒಮ್ಮೆ ನಾವು ಕೂಡ ಅಂತಹ ಗೀತೆಗಳನ್ನು ಹಾಡಬೇಕು ಅಂತ ಭಾಸ ಉಂಟಾದರೆ ತಪ್ಪಾಗಲಾರದು. ಇದಕ್ಕೆಲ್ಲ ಕಾರಣ ಅವರ ಮನೆಯ ಸಂಸ್ಕಾರ. ಆ ಸಂಸ್ಕಾರ ಎಲ್ಲರ ಮನೆಯಲ್ಲೂ ಮೂಡಿಬರಲಿ ಎಂದು ನಾವು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ, ಈ ಆರವ್ ಶಾಸ್ತ್ರ ಜನಿಸಿದ್ದು ಸತ್ಯವಾದ ಹೊನ್ನು 18 ಮೆಟ್ಟಿಲುಗಳ ಮತ್ತು 18 ಪುರಾಣಗಳ 18 ಮಲೆಗಳ ಈ ಒಂದು 18ರ ಸಂಖ್ಯೆ, ಅದುವೇ ನವೆಂಬರ್ 18. ಏನು ಈ ಮಗುವಿನ ಜನಿಸುವ ಆ ಒಂದು ಮಣಿಕಂಠನ ಮಹಿಮೆ ಮತ್ತು ಆ ದೈವದ ಆ ಒಂದು ಪ್ರಸನ್ನತೆ ಈ ಕುಟುಂಬಕ್ಕೆ ಏನಾಯಿತು ಎಂಬುದನ್ನು ಅವರ ಪೋಷಕರಿಂದಲೇ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ನಿಮಗೆ ಪ್ರಸಾರ ಮಾಡ್ತೀವಿ. ಅಲ್ಲಿಯವರೆಗೂ ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ತಪ್ಪದೇ ಫಾಲೋ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ. ನಿಮ್ಮಲ್ಲೂ ಕೂಡ ಆ ಭಗವಂತನ ಭಕ್ತಿಯುತವಾದ ಕಂಠಸಿರಿಯಲ್ಲಿ ಹಾಡುವ ಶಕ್ತಿ ಇದೆ. ಆ ಶಕ್ತಿಯನ್ನು ತಾವು ಚಳಿ ಬಿಟ್ಟು ಯಾರು ಏನು ಅಂದ್ಕೊಳ್ತಾರೆ ಅನ್ನೋ ಒಂದು ಭಾವನೆಯನ್ನು ದೂರ ಇಟ್ಟು ಆ ಭಗವಂತನ ಭಕ್ತಿ ಗೀತೆಯನ್ನು ಹಾಡಿ ವಿಡಿಯೋ ಮಾಡಿ ಮತ್ತು ಬಹುಮುಖ್ಯವಾಗಿ ಅದು VSS ಮೀಡಿಯಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಮಹತ್ವದ ವಿಚಾರವನ್ನು ಸಾರುವಂತಹ ಮಂಡಲ ವ್ರತ ಶಬರಿಮಲೆಗೆ ಕಡ್ಡಾಯ ಎಂಬ ವಿಷಯವನ್ನು ಪ್ರಥಮದಲ್ಲೇ ತಾವು ತಿಳಿಸಿ ತಮ್ಮ ಹೆಸರನ್ನು ಮತ್ತು ಊರನ್ನು ತಿಳಿಸಿ ಹಾಡನ್ನು ಹಾಡಿ ಕಳಿಸಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಆರವ್ ಶಾಸ್ತಾನ ಆ ಪುಟ್ಟ ತೊದಲು ನುಡಿಗಳ ಆ ಕಂದಮ್ಮನ ಈ ಒಂದು ದಿವ್ಯ ನಾಮಾಮೃತವನ್ನು ಆಲಿಸಿದ ನಿಮಗೆಲ್ಲರಿಗೂ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದವನ್ನು ಬೇಡುವ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.